ಆತನ ಹಿಂದ ಮುಂದ ಆಕಳ ಇರೋದು, ಅಂತ ಆಕಳನ್ನ ಯಾರು ಕಟಕರು ಕೊಡ್ತಿದ್ರಿ ಏನು? ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. 1857ರಲ್ಲಿ ಒಂದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೀತು ನೋಡ್ರಿ. ಅದು ಎದಕ್ಕೆ ನಡೀತು? ಮಂಗಲ್ ಪಾಂಡೆಯನ್ನ ಗಲ್ಲಿಗೆ ಹಾಕಿದ್ರು. ಅದರಿಂದ ಎಲ್ಲಾ ಜನ ಬ್ರಿಟಿಷ್ ವಿರುದ್ಧ ನಿಂತರು. ಮಂಗಲ್ ಪಾಂಡೆಯನ್ನ ಎದಕ್ಕೆ ಗಲ್ಲಿಗೆ ಹಾಕಿದ್ರು ಅಂದ್ರೆ, ಆತ ಏನ್ ತಪ್ಪು ಮಾಡಿದ್ದ ಅಂದ್ರೆ, ಏನ್ ಬಹಳ ದೊಡ್ಡ ತಪ್ಪಿಲ್ಲ ಒಂದು. ಅದು ಏನು ಗೋಲಿ ತಯಾರು ಮಾಡ್ತಿದ್ರು, ಕಾಡ್ತೋಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅದಕ್ಕೆ. ಅದನ್ನ ಹೀಗ ಹಾಕಬೇಕಾದ್ರ ಬಾಯಿಯಿಂದ ತೆಗಿಬೇಕು ಮತ್ತು ಉಗಿಬೇಕು, ಅವಾಗ ಅದು ಸ್ಫೋಟ ಆಗ್ತಿತ್ತು. ಅದು ಎದುರು ಚರ್ಮ ಇರ್ತಿತ್ತು ಅಂದ್ರೆ ಆಕಳ ಚರ್ಮ ಇರ್ತಿತ್ತು. ಆತ ಹೇಳಿದ, ಮಂಗಲ್ ಪಾಂಡೆ, ಆಕಳ ಚರ್ಮದಿಂದ ನೀವು ಇದನ್ನು ಮಾಡಿರೋದ್ರಿಂದ ನಾನು ಅದನ್ನು ಬಾಯಿಂದ ತೆಗಿಯಾಕ ಆಗುವುದಿಲ್ಲ ಅಂತ. ಆದ್ದರಿಂದ ಅವನಿಗೆ ಶಿಕ್ಷೆ ಆಯ್ತು. ಅಷ್ಟ ಆಕಳುಗಳನ್ನ ಪ್ರೀತಿಸುವವರು ಕಟಕರು ಕೊಡಾಕ ಸಾಧ್ಯ ಇರಲಿಲ್ಲ. ಅದಕ್ಕೆ ಕಸಾಯಿಖಾನೆ ಇರಲಿಲ್ಲ. ಅವರು ಬ್ರಿಟಿಷ್ ಶುರು ಮಾಡಿದ್ರು. ಮುಂದೆ ಏನಾಯ್ತು, ಸಾವಕಾಶವಾಗಿ ಬೆಳಿತಾ ಬೆಳಿತಾ ಹೋದವು. ಈಗ ನಾವೆಲ್ಲ ಆಕಳುಗಳನ್ನ ತೆಗೆದಿವಿ, ಎತ್ತುಗಳನ್ನ ಬಿಟ್ಟಿವಿ, ಮಷಿನರಿ ತಂದಿವಿ, ಎಲ್ಲ ಆಧುನಿಕ ಅಂತ ಹೇಳಿ ಆಧುನಿಕದ ಹೆಸರದಲ್ಲಿ ಕೃಷಿಯನ್ನ ಮಾಡ್ಕೊಂತ ಬಂದೀವಿ. ಈಗ ನಾವು ರೈತರೆಲ್ಲರೂ ಬಡವರಾದಿ. ಮತ್ತು ಇನ್ನೂ ನಾವು ಇದನ್ನ ಪದ್ಧತಿ ಅನುಸರಿಸಿದಂದ್ರೆ ಮುಂದೂ ಸಹಿತ ಬಡವರು ಆಗ್ತಾ ಇರ್ತೀವಿ. ರೈತರು ಎಂದೂ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡ್ರಿ, ಯೋಚನೆ ಮಾಡ್ರಿ. ಈಗ 1 ಎಕರೆದಲ್ಲಿ ನಾವು ಕಬ್ಬು ಬೆಳೆದಿವಿ ಅಂದ್ರೆ 50 ಟನ್ ಆಯ್ತು. ಈಗಿನ ಒಂದು ರೇಟ್ ಪ್ರಕಾರನೇ 3,000 ರೂಪಾಯಿ ಇಟ್ಟುಕೊಂಡ್ರೆ ಒಂದು 1.5 ಲಕ್ಷ ರೂಪಾಯಿ ಬಂತು. ಇದರೊಳಗೆ ರೈತನಿಗೆ